ಶೃಂಗೇರಿ ಪಟ್ಟಣದ ಗೌರಿಶಂಕರ್ ಸಭಾಂಗಣದಲ್ಲಿ ಅಖಿಲ ಭಾರತ ಕನ್ನಡ ಚುಟುಕು ಸಾಹಿತ್ಯ ಸಮ್ಮೇಳನ ಜನವರಿ 4ರಂದು ಆಯೋಜಿಸಲಾಗಿದೆ ಎಂದು ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ಬಿ ಶಿವಶಂಕರ್ ಮಾಹಿತಿ ನೀಡಿದರು. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಚುಟುಕು ಕವಿ ಎಚ್ ಡುಂಡಿರಾಜ್ ಆಯ್ಕೆಗೊಂಡಿದ್ದು ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ನೆರವೇರಲಿದೆ. ಸಮ್ಮೇಳನವನ್ನು ಶಾಸಕ ಟಿಡಿ ರಾಜೇಗೌಡ ಉದ್ಘಾಟಿಸಲಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕನ್ನಡ ಭುವನೇಶ್ವರಿ ಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನ ಜೆಡಿಎಸ್ನ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಉದ್ಘಾಟಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಚುಟುಕು ಕವಿ ಅರವಿಂದ ದೀಕ್ಷಿತ್ ಅಧ್ಯಕ್ಷತೆಯಲ್ಲಿ ಗೋಷ್ಠಿ ನಡೆಯಲಿದ್ದು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಶೋಭಾ ಅನಂತಯ್ಯ ಉದ್ಘಾಟಿಸಲಿದ್ದಾರೆ. ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಅಧ್ಯಕ್ಷತೆಯಲ್ಲಿ ಚುಟುಕು ಸಾಹಿತ್ಯ ಗೋಷ್ಠಿ ನಡೆಯಲಿದ್ದು ನಾಗೇಶ್ ಕಾಮತ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅಂತ ಹೇಳಿದರು. ಈಗಾಗಲೇ ಶೃಂಗೇರಿ ತಾಲೂಕು ಅಂತ ಹೇಳಿದರೆ ಒಂದು ರೀತಿ ಸರಸ್ವತಿಯ ಊರು. ಹಾಗೆ ಸಾಹಿತ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ತಾಲೂಕು ಅಂತೇಳಿ ಈಗಾಗಲೇ ರಾಜ್ಯದಲ್ಲೇ ಹೆಸರನ್ನು ಮಾಡಿ ಆ ನಿಟ್ಟಿನಲ್ಲಿ ತಾಲೂಕು ಘಟಕದಿಂದ ತಾಲೂಕು ಸಮ್ಮೇಳನ, ಹೋಬಳಿ ಸಮ್ಮೇಳನ, ಗದ್ದೆಯಲ್ಲಿ ಗ್ರಾಮ ಸಮ್ಮೇಳನ, ಜಾನಪದ ಪರಿಷತ್ತಿನ ಕಾರ್ಯಕ್ರಮಗಳು, ಹೀಗೆ ಅನೇಕ ಕಾರ್ಯಕ್ರಮಗಳು ನಡೀತಿರುವ ಈ ನಿಟ್ಟಿನಲ್ಲಿ ಅಖಿಲ ಭಾರತ ಕನ್ನಡ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು, ಎಲ್ಲಿ ಮಾಡೋದು ಅಂತ ಚರ್ಚೆ ಆದಾಗ ಸೂಕ್ತವಾದ ಸ್ಥಳ ಶೃಂಗೇರಿನೇ ಆಗ್ತದೆ. ಹಾಗಾಗಿ ಶೃಂಗೇರಿಯಲ್ಲಿ ಸಾಹಿತ್ಯಾಭಿಮಾನಿಗಳು ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಶೃಂಗೇರಿಯಲ್ಲೇ ಮಾಡಬೇಕಂತಕ್ಕಂಥ ಒಂದು ಅಭಿಲಾಷೆಯನ್ನು ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಅವರು ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಒಪ್ಪದಲ್ಲೊಂದು ಸಭೆಯನ್ನು ಮಾಡಿ ಅನಂತರ ಶೃಂಗೇರಿಯ ಸಭೆಯಲ್ಲಿ ಪೂರ್ಣ ಪ್ರಮಾಣದ ಕಾರ್ಯಕ್ರಮದ ಯೋಜನೆಯನ್ನು ನಿರ್ವಹಿಸೋದಕ್ಕೆ ಅನುಮತಿಯನ್ನು ಕೊಟ್ಟರು. ಸಮ್ಮೇಳನಾಧ್ಯಕ್ಷರಾಗಿ ನಿಮಗೆಲ್ಲರೂ ಗೊತ್ತಿರತಕ್ಕಂಥ ಡುಂಡಿರಾಜ್ ಅವರು, ಡುಂಡಿಯಲ್ಲಿ ಹೂವಂತ ಪತ್ರಿಕೆಯಲ್ಲಿ ಬಂದುಬಿಡ್ತದೆ, ಅದು ಅವರಿಗೆ ಭಾಳ ಹಿಂಸೆ, ಡುಂಡಿ ಅಂದರೆ. ಹಾಗಾಗಿ ಡುಂಡಿ ಅಂದರೆ ಗಣಪತಿ ಅಂತ, ಹಾಗಾಗಿ ಗಣಪತಿಗೆ ರಾಜ ಅವರು ಡುಂಡಿರಾಜ್ ಅಂತೇಳಿ ಡುಂಡಿರಾಜ್ ಅವರು ಸಮ್ಮೇಳನ ಸರ್ವಾಧ್ಯಕ್ಷ ಆಗ್ತಾ ಇದ್ದಾರೆ. ಹಾಗೆ ಗಿರೀಶ್ ಕಾಸರವಳ್ಳಿ ಅಂತಕ್ಕಂಥ ಮೇರ್ ನಿರ್ದೇಶಕರನ್ನ, ನಾಟಕರನ್ನ, ಕಥೆಗಾರರನ್ನ ಸಂದರ್ಭದಲ್ಲಿ ಕರೆದು ಅವರ ಸಾಧನೆಯನ್ನು ಗುರುತಿಸಿ ಅವರಿಗೊಂದು ಗೌರವ ಕೊಡುವಂಥದ್ದು. ಹಾಗೆ ಒಂದು 3 ಜನ ಶೃಂಗೇರಿ ರಾಮಣ್ಣನ ಸೇರಿ ಹಿರಿಯ ಕಲಾವಿದರಿಗೆ ವಿಶೇಷ ಗೌರವವನ್ನು ನೀಡುವಂಥದ್ದು. 2 ಅಖಿಲ ಭಾರತ ಕನ್ನಡ ಚುಟುಕು ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ನೀಡುವಂಥದ್ದು. ಹಾಗೆ ಪ್ರತಿ ತಾಲೂಕಿನಲ್ಲಿ ಒಬ್ಬರಂತೆ ಶೃಂಗೇರಿ ತಾಲೂಕಿನಲ್ಲಿ 2 ಚುಟುಕಿನಲ್ಲಿ ಸ್ವಲ್ಪ ಆಸಕ್ತಿಯನ್ನು ವಹಿಸಿರ್ತಕ್ಕಂಥ 2 ಸಾಹಿತ್ಯ ಅಭಿಮಾನಿಗಳು, ಸಾಹಿತ್ಯ ಆಸಕ್ತರನ್ನು ಒಟ್ಟು ಜಿಲ್ಲೆಯಲ್ಲಿ ಒಂದು 11 ಜನ ಜಿಲ್ಲಾ ಚುಟುಕು ಸಿರಿ ಪ್ರಶಸ್ತಿಯನ್ನು ನೀಡೋದಂತ ಹೇಳಿ ಯೋಚನೆ ಮಾಡಿದೆ. ಆ ನಿಟ್ಟಿನಲ್ಲಿ 4ನೇ ತಾರೀಕು ಭಾನುವಾರ ಜನವರಿ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಧ್ವಜಾರೋಹಣ ನಡೀತದೆ. ಆನಂತರ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು ಮಾಡ್ತದೆ. ಅದನ್ನು ಸುಧಾಕರ್ ಶೆಟ್ಟಿ ಕಲ್ಕಾನೆ ಅವರು ತುಮಕನ್ನೆ ಅವರು ನಿರ್ವಹಿಸ್ತಿದ್ದಾರೆ. ಮೆರವಣಿಗೆಯಲ್ಲಿ ಬಹುಶಃ ನಮ್ಮ ಮೆರವಣಿಗೆ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಈಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿ ಅನುಭವ ಇರ್ತಕ್ಕಂಥ ಸುಮಾರು 25-30 ವರ್ಷದಿಂದ ಸಾಹಿತ್ಯ ಕೃಷಿಯಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥ ದಿನೇಶ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಟ್ಯಾಬ್ಲೋಗಳ ಮೂಲಕ ಒಂದಷ್ಟು ಬೇರೆ ಬೇರೆ ನೃತ್ಯ ರೂಪದಲ್ಲಿ ತೆರೆದ ವಾಹನದಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯುತ್ತದೆ. ಅನಂತರ ಗೌರಿಶಂಕರ್ ಸಭಾಂಗಣದಲ್ಲಿ 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜೇಗೌಡರು ಉದ್ಘಾಟನೆಯನ್ನು ಮಾಡೋರಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು
ಕನ್ನಡ ತಾಯಿಗೆ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡೋರಿದ್ದಾರೆ. ಅನಂತರದ ಕಾರ್ಯಕ್ರಮದಲ್ಲಿ ಒಂದು ಕವಿಗೋಷ್ಠಿ ಇರ್ತದೆ. ನಾಡಿನ ಹೆಸರಾಂತ ಚುಟುಕು ಕವಿಗಳು, ಶೃಂಗೇರಿಯ ಕವಿಗಳು ಸೇರಿ ಕವಿಗಳು ಚುಟುಕು ಕವಿತೆಯನ್ನು ವಾಚನ ಮಾಡಲಿದ್ದಾರೆ. ಆ ಗೋಷ್ಠಿಯನ್ನು ರಾಜೇಗೌಡರು ಜೆ ಪಿ ಕೃಷ್ಣೇಗೌಡರವರು ಅಧ್ಯಕ್ಷತೆ ವಹಿಸಿ ಅರವಿಂದ್ ದೀಕ್ಷಿತ್ ಅವರು ವಹಿಸಿಕೊಳ್ಳಲಿದ್ದಾರೆ. ತಾಲೂಕಿನ ಕಸಾಪ ಅಧ್ಯಕ್ಷ ಎಚ್.ಎಸ್. ಸುಬ್ರಹ್ಮಣ್ಯ ಮಾತನಾಡಿ, ಸಮಾರೋಪದಲ್ಲಿ ಜಿಲ್ಲಾ ಕಸಾಪ ಪ್ರಧಾನ ಸಂಚಾಲಕ ಗಣೇಶ್ ಹೆಗ್ಡೆ ಸಮಾರೋಪ ಭಾಷಣವನ್ನ ಮಾಡಲಿದ್ದು, ಜಿಲ್ಲಾ ಕಸಾಪ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಅವರನ್ನ ಸನ್ಮಾನಿಸಲಾಗುವುದು. ಬೀದರ್ನ ಡಾಕ್ಟರ್ ಎಂಜಿ ದೇಶಪಾಂಡೆ, ಬಿ ಶಿವಶಂಕರ್ ಅವರಿಗೆ ಅಖಿಲ ಭಾರತ ಕನ್ನಡ ಚುಟುಕು ಸಿರಿ ಪ್ರಶಸ್ತಿ, ಯಜ್ಞಪುರುಷ ಭಟ್ ಸೇರಿದಂತೆ 11 ಚುಟುಕು ಕವಿಗಳಿಗೆ ಚುಟುಕು ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿದರು. ಸಮ್ಮೇಳನದ ಯಶಸ್ಸಿಗಾಗಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶ್ರೀಯುತ ಡಾಕ್ಟರ್ ಬಿ ಶಿವಶಂಕರ್ ಶೃಂಗೇರಿ ಶಿವಣ್ಣವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಪರಿಷತ್ತಿನ ಕಡೆಯಿಂದ ಸ್ವಾಗತವನ್ನು ಕೊಡುತ್ತಾ, ಜೊತೆಗೆ ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕರಾದಂತಹ ಮತ್ತು ಈ ಹಣಕಾಸು ಸಮಿತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿರುವಂತಹ ಕೋಶಾಧ್ಯಕ್ಷರಾದಂತಹ ಶ್ರೀಯುತ ಸಮ್ಮೇಳನದ ಸಮಿತಿಯ ಕೋಶಾಧ್ಯಕ್ಷರಾದಂತಹ ಗಣೇಶ್ ಹೆಗ್ಡೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮಿತಿಯ ಸಂಚಾಲಕರಾದಂತಹ ಶ್ರೀಮತಿ ಪುಷ್ಪಲಕ್ಷ್ಮೀನಾರಾಯಣರ ನೇತೃತ್ವದಲ್ಲಿ ಮತ್ತು ಇಬ್ಬರು ನಮ್ಮ ಸಮಿತಿಯ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಒಂದು ನಮ್ಮ ಮೆರವಣಿಗೆ ಸಮಿತಿಯ ಅಧ್ಯಕ್ಷರಾದಂತಹ ಅಂಗುಡಿ ದಿನೇಶ್ ಅವರು ಮತ್ತು ವೇದಿಕೆ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಶೇಖರ್ ಅವರು ಮಣಿಸರ್ ಇವರ ಉಪಸ್ಥಿತಿಯಲ್ಲಿ, ಜೊತೆಗೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಕಲ್ಕೆಯ ಸುರೇಶ್ ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಂಗಲಾನಂದ ಸ್ವಾಮಿ, ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶ್ರೀಯುತ KP ಆನಂದ ಸ್ವಾಮಿ ಅವರು ಉಪಸ್ಥಿತರಿದ್ದಾರೆ. ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ಸಚಿನ್ ಅವರು ಉಪಸ್ಥಿತರಿದ್ದಾರೆ. ಇವೆಲ್ಲರೂ ಕೂಡ ಈ ಸಭೆಗೆ ನಮ್ಮ ಪೂರ್ವಾಧ್ಯಕ್ಷರಾದಂತಹ H.S. ಶ್ರೀನಿವಾಸ್ ಅವರಿದ್ದಾರೆ. ಇವೆಲ್ಲರೂ ಸಹ ಸಭೆಗೆ ಸ್ವಾಗತಿಸ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಈ ಸಭೆಗೆ ಸ್ವಾಗತಿಸಿ, ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.